ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಈಗ ತಾನೇ ಸ್ನಾನ ಮುಗಿಸಿ ಬಂದಿದ್ದೀನಿ. ಇವತ್ತು ಗುರುವಾರದ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿನೇ ಇದ್ದೆ, ಯಾಕಂದರೆ ಪಾಪುನ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಬ್ಯುಸಿ ಇದ್ಬಿಟ್ಟಿದ್ದೆ. ಏನೋ ಗೊತ್ತಿಲ್ಲ, ನಾನು ಎಷ್ಟೇ ಬಿಡು ವಾರಕ್ಕೆ ಒಂದು ಸಲ ಒರೆಸ್ಕೊಂಡ್ರಾಯ್ತು, ವಾರಕ್ಕೆ 2 ಸಲ ಒರೆಸ್ಕೊಂಡ್ರಾಯ್ತು ಅಂದ್ರೂ ಪೂಜೆ ದಿನ ಬಂದಾಗ ಅಯ್ಯೋ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ನೆಲೆಲ್ಲ ಒರೆಸಿ ಬಾಗಿಲೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಫ್ರೆಶಪ್ ಆಗಿ ಈಗ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ನೋಡೋಣ ಎಷ್ಟು ದಿನ ಆಗುತ್ತೆ, ನನ್ನ ಕೈಲಿ ಅಷ್ಟು ದಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಅಂದ್ಕೊಂಡಿರ್ತೀನಿ ನೋಡೋಣ ಆದರೆ ಒರೆಸೋಣ, ಇಲ್ಲಾಂದರೆ ಬೇಡ ಅಂತ. ಬಟ್ ಕೊನೆಗೆ ಎಲ್ಲ ಕ್ಲೀನ್ ಮಾಡ್ತೀನಿ. ಮತ್ತು ಇದೇ ಥರ ಆಗ್ತಾಯಿದೆ. ಹಾಗೆ ಆಲ್ರೆಡಿ 3 ಗಂಟೆ ಆಗ್ತಾಯಿತ್ತು. ಇನ್ನು ಊಟ ಕೂಡ ಮಾಡಿರಲಿಲ್ಲ. ಇವತ್ತು ಫ್ರೂಟ್ಸ್ ಎಲ್ಲ ತಿಂದಿದ್ದೆಲ್ಲ ಸ್ವಲ್ಪ ಅದೇ ಹೊಟ್ಟೆಲಿತ್ತು. ಅಷ್ಟರಲ್ಲಿ ಸ್ನಾನ ಎಲ್ಲ ಆಗಿತ್ತು. ಪೂಜೆ ಮಾಡಿಬಿಟ್ಟು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಇವತ್ತು ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ರೈಸ್ ಕೂಡ ಇರಲಿಲ್ಲ, ರೈಸ್ ಕೂಡ ಮಾಡೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ನೀವೀಗ ನೋಡ್ತಾ ಇರೋದು 7th ಮಂತ್ದು ವ್ಲಾಗ್ ಆಗಿರುತ್ತೆ ಇದು. ಎಷ್ಟು ಬೇಗ ದಿನಗಳು ಹೋಗ್ತಾ ಇದೆ ಗೊತ್ತಿಲ್ಲ. ಇನ್ನೊಂದು 8 to 9 ಡೇಸ್ ಹೋದರೆ 7th ಮಂತ್ ಕೂಡ ಕಂಪ್ಲೀಟಾಗಿ 8th ಮಂತಿಗೆ ಬೀಳುತ್ತೆ. ನನಗಂತೂ ಎಷ್ಟು ಬೇಗ ದಿನ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಫಸ್ಟೆಲ್ಲ ನನಗೆ ಹೆಂಗೆ ಟೈಮ್ ಪಾಸ್ ಮಾಡೋದು 9 ತಿಂಗಳವರೆಗೂ ಅಂತ ಅಂದ್ಕೊಳ್ತಾ ಇದ್ದೆ. ಮನೇಲೇ ಇರಬೇಕು, ಜಾಸ್ತಿ ಟ್ರಾವೆಲ್ ಮಾಡೋಂಗಿಲ್ಲ, ಹೊರಗಡೆ ಹೋಗೋಂಗಿಲ್ಲ, ಈ ಥರ ಎಲ್ಲ ಇರುತ್ತೆ. ಹೇಗೆ ನಾನು ಟೈಮ್ ಪಾಸ್ ಮಾಡಲಿ ಅಂತ ಫೀಲ್ ಮಾಡ್ಕೋತಾ ಇದ್ದೆ. ಬಟ್ ಈಗಂತೂ ದಿನಗಳು ಎಷ್ಟು ಬೇಗ ಹೋಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಅದು ಅಲ್ಲದೆ ಈ 1 ಮಂತ್ ನಾನು ಡೈಲಿ ವ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಲ್ವ, ಹಾಗಾಗಿ ದಿನ ವೀಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಇದರಲ್ಲೇ ನನ್ನ ಟೈಮ್ ಎಲ್ಲ ಹೋಗಿಬಿಡ್ತಾ ಇದೆ. ಹೇಗೆ ನನಗೆ ದಿನಗಳು ಕಳೀತಿದೆ ಅಂತ ಗೊತ್ತಾಗ್ತಿಲ್ಲ. ಹಾಗೆಯೇ ರಂಗೋಲಿ ಎಷ್ಟೇ ನೀಟಾಗಿ ಹಾಕಿದ್ರೂ ನನ್ನ ಮಗಳು ಬಂದು ಅದನ್ನು ಹಾಳು ಮಾಡ್ತಾಳೆ. ಸೈಕಲ್ ಹೊಡ್ಕೊಂಡು ತುಳಿದು ಅಥವಾ ಏನಾದರೂ ಒಂದು ಮಾಡಿ ಹಾಳು ಮಾಡ್ತಾಳೆ. ಎನಿವೆ ಪೂಜೆ ಮಾಡಬೇಕಂದ್ರೆ ಬಾಗಿಲಲ್ಲಿ ರಂಗೋಲಿ ಇರಬೇಕಲ್ವ, ಹಾಗಾಗಿ ಒಂದು ಸಣ್ಣದಾಗಿ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ನಾನು ಕರ್ಪೂರನೇ ಆಗಿರ್ಬೋದು ಅಥವಾ ಧೂಪನೇ ಆಗಿರ್ಬೋದು, ಕೆಂಡದ ಮೇಲೆ ಹಾಕ್ತೀವಲ್ಲ ಅದಾದರೂ ಅಷ್ಟೇ, ಅಥವಾ ಇದು ಕೋನ್ ಧೂಪ, ಇದನ್ನ ಎಲ್ಲ ಕಡೆ ನಾನು ಹೊಗೆಯೆಲ್ಲ ಎಲ್ಲ ಮೂಲೆಗೂ ಸ್ಪ್ರೆಡ್ ಆಗೋ ಥರ ಮನೆ ತುಂಬ ಓಡಾಡ್ತೀನಿ. ಹಾಗೆಯೇ ನಮ್ಮದು ಬಟ್ಟೆ ಇಡೋ ಕಬೋರ್ಡ್ ಏನಿರುತ್ತೆ ಅದಕ್ಕೂ ಕೂಡ ಸ್ವಲ್ಪ ಹೊಗೆ ಹೋಗೋ ಥರನೇ ನಾನು ಮಾಡ್ತೀನಿ. ಬಟ್ ಬಟ್ಟೆ ಏನು ಸುಡಲ್ಲ, ಆರಾಮಾಗಿ ಅದು ಅದ್ರ ಪಾಡಿಗೆ ಇರುತ್ತೆ. ಆ್ಯಂಡ್ ಅಲ್ಲೇ ಬಂದು ಸ್ವಲ್ಪ ಪೂಜೆ ಕೂಡ ಮಾಡ್ಕೊಳ್ತೀನಿ. ಇದರಿಂದ ಏನೋ ನೆಗೆಟಿವ್ ವೈಬ್ಸ್ ಎಲ್ಲ ಹೋಗಿ ಸ್ವಲ್ಪ ಪಾಸಿಟಿವ್ ಎನರ್ಜಿ ಚೆನ್ನಾಗಿರುತ್ತೆ ಅನ್ನೋದು ಒಂದು ಮೈಂಡ್ಸೆಟ್ ಅಷ್ಟೇ. ಅದು ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಏನೇ ನೆಗೆಟಿವ್ ಇದ್ದರೂ ಅದೆಲ್ಲ ಹೋಗಲಿ ಅಂತ. ನೀವು ಯಾರಾದರೂ ಈ ಥರ ಮಾಡಲ್ಲ ಅಂದರೆ ಈ ಥರ ಮಾಡಿ, ಮನೇಲಿ ಸ್ವಲ್ಪ ನೆಗೆಟಿವ್ ವೈಬ್ಸ್ ಎಲ್ಲ ಕಡಿಮೆ ಆಗೋ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅದು ಹೇಗೆ ಅಂತ. ಆ್ಯಂಡ್ ನಾವೇನೋ ಒಂದು ನಂಬಿಕೆ ಇಟ್ಟು ಮಾಡಬೇಕಲ್ವ, ಆವಾಗಲೇ ಎಲ್ಲ ಆಗೋದು. ಆ್ಯಂಡ್ ಇವಾಗ ಊಟಕ್ಕೆ ನಾನು ಬಿಸಿ ಬಿಸಿ ರೈಸ್ ಮಾಡಿದ್ದೆ, ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಲಿರಿಶಿಂಗು ಬಂದರೆ ತಿನ್ಸೋಣ ಅಂತ ಹೇಳಿ. ಹಾಗೆ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅಣಬೆ ಸಾಂಬಾರು ಇತ್ತು ರಾತ್ರಿ ಮಾಡಿದ್ದು, ಅದನ್ನೇ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನನಗೆ ಅಣಬೆ ಅಂದರೆ ತುಂಬಾ ಇಷ್ಟ. ಸೊ ಲಾಸ್ಟ್ ಟೈಮ್ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ, ಇವಾಗ ಅಣಬೆ ಸಾಂಬಾರು ಮಾಡಿದ್ದೀನಿ. ಅಣಬೆ ಸಾಂಬಾರು ನಾನು ಫಸ್ಟ್ ಟೈಮ್ ಮಾಡಿರೋದು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಇದು ಬಂದು ಮಾರೋದೇನೆ, ಅಂದರೆ ಸೆಲ್ ಮಾಡ್ತಾರಲ್ಲ ಅಲ್ಲೇ ತಂದಿರೋದು, ಬೆಳೆದಿರೋ ಕಡೆ ಕಿತ್ಕೊಂಡು ಬಂದಿರೋದಲ್ಲ, ಜಸ್ಟ್ ಮಾರ್ತಾರಲ್ಲ ಅಂಥವ್ರ ಹತ್ರ ತೊಗೊಂಡಿರೋದು. ಬಟ್ ಇದು ಅಗಲವಾಗೇ ಇರುತ್ತೆ. ಗದ್ದೆಗಳಲ್ಲಿ ಆ ಕಡೆ ಈ ಕಡೆ ಬಿಟ್ಟಿರುತ್ತಲ್ಲ, ಸೇಮ್ ಅದೇ ಥರನೇ ಇರುತ್ತೆ. ಇದು ಬಟನ್ಸ್ ಅಣಬೆ ಥರ ಅಲ್ಲ, ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಕೂಡ ಅದಕ್ಕಿಂತಲೇ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಸೊ ಇದು ಸಿಕ್ಕಿತ್ತು, ಹಾಗಾಗಿ ಸಾಂಬಾರು ಮಾಡೋಣ ಅಂಥೇಳಿ ಮಾಡಿದ್ದೆ. ನಾನು ಬಟನ್ಸ್ ಅಣಬೆ ಬರುತ್ತಲ್ಲ, ಅಂದರೆ ನಾರ್ಮಲ್ ಮಶ್ರೂಮ್ ಪ್ಯಾಕೆಟಲ್ಲಿ ಇರುತ್ತಲ್ಲ ರೌಂಡಕ್ಕೆ, ಆ ಥರದ್ದನ್ನು ಯಾವತ್ತೂ ಸಾಂಬಾರಿಗೆ ಅಂತ ಟ್ರೈ ಮಾಡಿಲ್ಲ.
ಸೊ ಇದನ್ನು ಫಸ್ಟ್ ಟೈಮ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ಹಾಗೆಯೇ ಇದರಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಕೂಡ ಮಾಡಿದ್ದೆ ಲಾಸ್ಟ್ ಟೈಮ್ ಲಿರಿಷಾ ಬರ್ಡೇಲಿ, ಅದು ಕೂಡ ಸೂಪರಾಗಿ ಟೇಸ್ಟಿಯಾಗಿ ಬಂದಿತ್ತು. ಇದಾದಮೇಲೆ ನಾನು ದಿನಾಗಲೂ ಬೆಡ್ಶೀಟ್ ಎಲ್ಲ ತೆಗೆದು ಒದ್ರಿ ಧೂಳೆಲ್ಲ ಹೋಗಿಸಲ್ಲ, ಜಸ್ಟ್ ಕಸ ಗುಡಿಸ್ಕೊಂಡು ಹೋಗಿರ್ತೀನಿ. ಆಮೇಲೆ ವ್ಯಾಕ್ಯೂಮ್ ಕ್ಲೀನರಲ್ಲಿ ವ್ಯಾಕ್ಯೂಮ್ ಮಾಡ್ಕೊಂಡ್ಬಿಡ್ತೀನಿ, ಇದರಿಂದ ಡಸ್ಟ್ ಏನೇ ಇದ್ದರೂ ಹೋಗುತ್ತೆ ಅಂತ. ದಿನ ಅದನ್ನ ಎಳೆಯೋದು ಮತ್ತು ಒದ್ರಿ ಅದನ್ನು ಹಾಕಿ ಎಲ್ಲ ಡಸ್ಟೆಲ್ಲ ಒಂಥರ ನನಗೇನೆ ತುಂಬಿಕೊಳ್ಳುತ್ತೆ. ಜೊತೆಗೆ ನನ್ನ ಕೈಲಿ ಈಗ ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ಹಾಗಾಗಿ ವ್ಯಾಕ್ಯೂಮ್ ಕ್ಲೀನರಲ್ಲೇ ಕ್ಲೀನಾಗಿ ನೀಟ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಇದೊಂದು ಸ್ಕ್ರೀನ್ ಇದೆಯಲ್ಲ ತುಂಬ ಚೆನ್ನಾಗಿದೆ, ಬಟ್ ನಾವು ಇದನ್ನ ಯಾವಾಗಲೂ ಈ ಥರ ಬಿಡೋದೇ ಇಲ್ಲ. ಒಂದು ಗಾಳಿ ಬಂದು ಎಲ್ಲ ಹಾರಾಡಿಬಿಡುತ್ತೆ, ಇಲ್ಲಾಂದರೆ ಲಿರಿಷಾ ಹಿಡ್ಕೊಂಡು ಎಲ್ಲ ಎಳಿತಾ ಇರ್ತಾಳೆ ಅಂಥೇಳಿ ಯಾವಾಗಲೂ ಗಂಟು ಹಾಕ್ದಂಗೆ ಇರ್ತೀನಿ. ಬಟ್ ಇವತ್ತು ಸ್ವಲ್ಪ ತೆಗಿಯೋಣ, ಅದೆಲ್ಲ ಗಂಟೆಲ್ಲ ಬಿಡಿಸ್ಬಿಟ್ಟು ಅಂತ ಹೇಳಿ ಹಾಗೆ ತೆಗೆದಿದ್ದೆ. ಜೊತೆಗೆ ಇದೊಂದು ನೈಟ್ ಗೌನ್ ತೊಗೊಂಡಿದ್ದೆ, ಹಾಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಮೈಸೂರಿಂದ ತಂದಿದ್ದು. ನೆಕ್ಸ್ಟ್ ನಾನು ಡ್ರೆಸ್ಸಸ್ದು ವೀಡಿಯೋ ಮಾಡಿದಾಗ ಇದನ್ನು ಶೇರ್ ಮಾಡ್ತೀನಿ. ಪ್ರೆಗ್ನೆಂಟ್ ವೇರ್ದು ಅಂತ ಕೇಳಿದ್ರಿ ಕಾಮೆಂಟಲ್ಲಿ, ಅದನ್ನು ಹೇಳಿದಾಗ ನಾನು ಇದನ್ನು ಕೂಡ ಶೇರ್ ಮಾಡ್ತೀನಿ ಎಲ್ಲಿ ತೊಗೊಂಡಿದ್ದು ಅಂತ. ಈ ಥರ ನೈಟಿ ಥರನೂ ಅಲ್ಲ, ನೈಟ್ ಗೌನ್ ಥರನೂ ಅಲ್ಲ, ಆ ಥರ ಒಂಥರ ಚೆನ್ನಾಗಿದೆ. ಮ್ಯಾಕ್ಸಿ ಡ್ರೆಸ್ ಥರನೂ ಅಲ್ಲ, ಒಂಥರ ಕಾಟನ್ ಮೆಟೀರಿಯಲಲ್ಲಿ ಚೆನ್ನಾಗಿದೆ. ಇತ್ತೀಚಿನ ದಿನದಲ್ಲಿ ನಾವು ಜಾಸ್ತಿ ಸ್ಕ್ರೀನ್ ನೋಡ್ತಿರ್ತೀವಿ, ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಅಥವಾ ಲ್ಯಾಪ್ಟಾಪು ಕೆಲಸ ಮಾಡೋರು ಆ ಥರ ಆಗಿರ್ಬೋದು. ಬಟ್ ನಾವು ನಮ್ಮದೇ ಆದ ಒಂದು ಫ್ರೀ ಟೈಮ್ನ ತೊಗೋಬೇಕಾಗತ್ತೆ. ಸಾಧ್ಯ ಆದಾಗೆಲ್ಲ ಈ ಥರ ಹೊರಗಡೆ ಹೋಗಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನೋಡಬೇಕು. ನಾನಿದು ಇವಾಗ ನಿನ್ನೆ ಮೊನ್ನೆಯಿಂದಲ್ಲ ಶುರು ಮಾಡಿರೋದು, ತುಂಬ ವರ್ಷದಿಂದ ನಾನು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನೋಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಹಸಿರು ಗಿಡಗಳು ಅಥವಾ ಏನೋ ಒಂದು ಆ್ಯಕ್ಷನ್ ಇರುತ್ತಲ್ಲ, ಈಗ ಪ್ರಾಣಿಗಳು ಓಡಾಡ್ತಾ ಇರೋದು, ಹಸುಗಳು ಏನಾದರೂ ತಿಂತಾ ಇರೋದು ನಿಮ್ಗೆ ಅವೈಲಬಲಿ ಇದ್ದರೆ, ಇಲ್ಲ ಅಂದರೆ ಜಸ್ಟ್ ಏನಾದರೂ ಒಂದು ಮೂವ್ ಆಗ್ತಾ ಇರೋದು ಒಂದು ವಸ್ತುನ ನೋಡೋದು, ಆ ಥರ ಏನಾದರೂ ಮಾಡಿದ್ರೆ ಸ್ವಲ್ಪ ಕಣ್ಣಿಗೂ ಕೂಡ ರಿಲ್ಯಾಕ್ಸ್ನೆಸ್ ಸಿಗುತ್ತೆ. ಆ್ಯಂಡ್ ದೂರದ ವಸ್ತುಗಳೆಲ್ಲ ಗಮನಿಸೋದು, ಏನಿದೆ ಏನಿಲ್ಲ ಅಂತ. ಈಗ ತೆಂಗಿನ ಮರಗಳಿರ್ಬೋದು, ಅದರಲ್ಲಿ ಪಕ್ಷಿಗಳೆಲ್ಲ ಕೂರೋದು, ಇದೆಲ್ಲ ಗಮನಿಸಿದಾಗ ನಮಗೂ ಮೈಂಡೆಲ್ಲ ಸ್ವಲ್ಪ ರಿಲೀಫ್ ಆದಂಗೆ ಆಗುತ್ತೆ. ಜೊತೆಗೆ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಲಿರಿಷಾ ಬಂದಳು, ಅವಳು ಸಿಸ್ಟರ್ ಮನೆಯಲ್ಲೇ ಇದ್ಲು, ಅಲ್ಲಿಂದ ಬಂದಿದ್ದು ಸಂಜೆ 6 ಆಗಿತ್ತು. ಸೊ ಅವಳಿಗೆ ಸ್ನಾನ ಕೂಡ ಮಾಡಿಸ್ಬೇಕಿತ್ತು. ನಾವು ಯಶು ಬೆಳಗ್ಗೆ ಮಾಡ್ಕೊಂಡು ಹೋಗಿದ್ರು, ಬೆಳಗ್ಗೆ ಲಿರಿಷಾ ಇದ್ದಿದ್ದು ಲೇಟ್ ಆಯಿತು, ಅವ್ರು ಮಾಡಿಸೋದಕ್ಕಾಗಲಿಲ್ಲ. ಹಾಗೆಯೇ ನಾನು ಕೂಡ ಈವ್ನಿಂಗ್ ಮಾಡ್ಕೊಂಡಿದ್ದೆಲ್ಲ, ಅವಳಿಗೆ ತಲೆ ಸ್ನಾನ ಮಾಡಿಸ್ಲೇಬೇಕಿತ್ತು ಇವತ್ತು, ಎಣ್ಣೆ ಎಲ್ಲ ಜಾಸ್ತಿ ಹಚ್ಬಿಟ್ಟಿದ್ದೆ. ಹಾಗಾಗಿ ಅವಳನ್ನ ಅಮ್ಮನ ಮನೆಗೆ ಕಳ್ಸೋಣ ಅಂತ ಅಂದ್ಕೊಂಡೆ ಸ್ನಾನ ಮಾಡಿಸೋದಕ್ಕೆ ಅಂತ. ಈಗ ಲಂಚ್ ಬಾಕ್ಸ್ ಎಲ್ಲ ತೆಗೆದು ನೋಡ್ತಾ ಇದ್ದೀನಿ ಏನು ತಿಂದಿಲ್ಲ ಅಂತ. ಸೌತೆಕಾಯಿ ತಿಂದಿರಲಿಲ್ಲ, 1-2 ಪೀಸ್ ಹಾಗೆ ಬಿಟ್ಕೊಂಡು ಬಂದಿದ್ಲು, ಅದನ್ನ ಕೇಳ್ತಾ ಇದ್ದೀನಿ ಯಾಕೆ ತಿಂದಿಲ್ಲ ಅಂತ. ಆ್ಯಂಡ್ ಸ್ವಲ್ಪ ರೊಟ್ಟಿ ಹಾಕಿ ಕಳಿಸಿದ್ದೆ, ಸ್ವಲ್ಪ ಸಾಫ್ಟಾಗೆ ಮಾಡಿಬಿಟ್ಟು ಅದನ್ನು ಮಾತ್ರ ಖಾಲಿ ಮಾಡ್ಕೊಂಡು ಬಂದಿದ್ಲು. ಹಾಗೆ ಬಾಟಲಲ್ಲಿ ಕಾಯಿಸಿ ಆರಿಸಿರೋ ನೀರನ್ನ ಯಾವಾಗಲೂ ಹಾಕ್ಕೊಡ್ತೀನಿ ಅವಳಿಗೆ. ನೀರಿನ ಒಂದು 3/4 ಭಾಗದಷ್ಟು ಹಾಗೆ ತಂದಿದ್ಲು, ಸ್ವಲ್ಪ ಮಾತ್ರ ಕುಡಿದ್ಬಿಟ್ಟು. ಆ್ಯಂಡ್ ನೀರು ಕೂಡ ಗಲೀಜೇನಾಗಿರಲಿಲ್ಲ, ಚೆನ್ನಾಗಿತ್ತು. ಹಾಗಾಗಿ ಅದನ್ನ ಮೇಲಿಂದನೇ ಹಾಗೆ ವಾಶ್ ಮಾಡಿಬಿಟ್ಟು ಎತ್ತಿಟ್ಟೆ ಅವಳಿಗೆ, ಮತ್ತೆ ಅದನ್ನೇ ಕೊಡೋಣ ಕುಡಿಯೋದಕ್ಕೆ, ಸುಮ್ಮನೆ ಬಿಸಿನೀರೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ. ಲಿರಿಷಂಗೆ ಹಾಲು ಕಾಯಿಸ್ಬೇಕಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅಮ್ಮನ ಮನೆ ಕಳಿಸ್ತೀನಿ ಅಂತ ಹೇಳಿದೆ ಅಲ್ವಾ. ಏನಂದರೆ ಅಮ್ಮ ಮತ್ತು ನಮ್ಮ ತಂಗಿ ವರ್ಷ ಇಬ್ಬರೂ ಈಗ ಮಂಡ್ಯಕ್ಕೆ ಶಿಫ್ಟ್ ಆಗಿದ್ದಾರೆ. ಒಂದು ಅವ್ರದ್ದು ಸ್ವಲ್ಪ ಕಾಲೇಜ್ ಮತ್ತು ಅವ್ರದ್ದು ಕೆಲಸಗೆಲ್ಲ ಇದೆ, ಜೊತೆಗೆ ನನಗೆ ನೆಕ್ಸ್ಟ್ ಪಾಪು ಆದರೆ ಬಾಣಂತನಕ್ಕೂ ಕೂಡ ಆಗುತ್ತೆ ಅಂಥೇಳಿ ಅವರು ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಸೊ ನೋಡಬೇಕು ಹೇಗಾಗುತ್ತೆ ನೆಕ್ಸ್ಟು ಮುಂದೆ ಅಂತ. ಸದ್ಯಕ್ಕೆ ಅವರು ಇಲ್ಲೇ ಇದ್ದಾರೆ, ಅವರು ಕೂಡ ಜಾಬ್ಗೆ ಹೋಗ್ತಾರೆ. ಜೊತೆಗೆ ವರ್ಷಂಗೆ ಕಾಲೇಜೆಲ್ಲ ಸ್ಟಾರ್ಟ್ ಆದರೆ ಅವಳಿಗೂ ಕೂಡ ಈಸಿ ಆಗುತ್ತೆ ಅಂಥೇಳಿ ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಅದು ನಮ್ಮದು ಅವ್ರದ್ದು ಒಂದೊಂದು ಬೀದಿ ಡಿಫ್ರೆನ್ಸ್ ಬರುತ್ತೆ, ಬಟ್ ಎದುರು ಬದ್ರು ಮನೆ ಬರುತ್ತೆ. ನಮ್ಮ ಮನೆ ಅಪೋಸಿಟೇ ಅವ್ರ ಮನೆ ಬರುತ್ತೆ ಟೆರೆಸ್ ಮೇಲಿಂದ ಬಂದಾಗ. ಹಾಗಾಗಿ ನಮಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ. ಲಿರಿಷನ್ನ ಅಲ್ಲಿಗೆ ಕಳಿಸ್ತಾ ಇದ್ದೀನಿ ಸ್ನಾನ ಮಾಡಿಸೋದಕ್ಕೆ. ನನಗೆ ಜಾಸ್ತಿ ಹೊತ್ತು ಕೂತ್ಕೊಂಡೆಲ್ಲ ಈಗ ಸ್ನಾನ ಮಾಡಿಸೋದಕ್ಕೆಲ್ಲ ಹಿಂಸೆ ಆಗುತ್ತೆ. ಹಾಗಾಗಿ ಯಶು ಕೈಯಲ್ಲಿ ಕೊಡ್ತೀನಿ, ಇಲ್ಲಾಂದರೆ ಅಮ್ಮ ಮಾಡಿಸ್ತಾರೆ. ಸೊ ಅಲ್ಲಿಗೆ ಕಳ್ಸೋಣ ಅಂಥೇಳಿ ಯೂನಿಫಾರ್ಮ್ ಕೂಡ ಚೇಂಜ್ ಮಾಡಿರಲಿಲ್ಲ ಸ್ನಾನ ಮಾಡಿಸ್ಬೇಕಂತ. ಇಲ್ಲಿ ಪಕ್ಕದ ಮನೆ ಆಂಟಿ ಅವಳಿಗೆ ಸಪೋಟ ಕೊಟ್ಟು ಕಳಿಸಿದ್ರೆ ನನಗೆ ಬೇಡ ಅಂಥೇಳಿ ನನ್ನ ಕೈಯಲ್ಲಿ ಕೊಟ್ಟು ಹೋಗ್ತಿದ್ದಾಳೆ. ಅವಳು ಚೂಸಿ ಊಟ ತಿನ್ನೋದ್ರಲ್ಲಿ, ಏನಾದರೂ ತಿನ್ನೋದ್ರಲ್ಲಿ ತುಂಬಾ ಚೂಸಿ ಅವಳು. ಹಾಗಾಗಿ ಅದನ್ನ ನಾನೇ ತಿಂತಾಯಿದ್ದೀನಿ ಇವಾಗ. ಅವಳಿಗೆ ಹಾಲು ಬಿಸಿ ಮಾಡಿಬಿಟ್ಟು ನಾನು ಕಾಫಿ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೆ.
ನನ್ನ ರೆಗ್ಯುಲರ್ ವ್ಯೂವರ್ ಆಗಿದೆ, ಇದನ್ನ ನೋಡಿರ್ತೀರ. ನಾನು ಬೆಲ್ಲದ ಅಚ್ಚನ್ನು ಈ ಥರ ಸಿರಪ್ ಮಾಡಿ ಇಟ್ಕೊಂಡಿರ್ತೀನಿ, ಒಂದು 3-4 ಅಚ್ಚು ಹಾಕಿ. ಅದೇನೆಂದರೆ ಒಂದು ಹಾಲು ಒಡ್ಕೊಂಡು ಹೋಗ್ತಾ ನೋಡಿ, ಡೈರೆಕ್ಟಾಗಿ ಬೆಲ್ಲನ ಹಾಲಿಗೆ ಹಾಕಿದ್ರೆ ಆ ಥರ ಆಗಲ್ಲ. ಈ ಥರ ಹಾಲಿಗೆ ಮಿಕ್ಸ್ ಮಾಡ್ಕೊಂಡಾಗ ಹಾಲೆಲ್ಲ ಒಡೆಯೋದೆಲ್ಲ ಚಾನ್ಸಸ್ ಕಮ್ಮಿನೇ ಇರುತ್ತೆ. ಲಿರಿಷನ್ಗೆ ಹಾಲು ಕೊಡೋದಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ಬಿಸ್ಕೆಟ್ ಎಲ್ಲ ಬೇಕು ಅಂದ್ಲು. ಅದನ್ನೆಲ್ಲ ಕೊಡೋಷ್ಟರಲ್ಲಿ ಈ ಕಡೆ ಹಾಲೆಲ್ಲ ಉಕ್ಕಿ ಚೆಲ್ಲೇ ಹೋಗಿದೆ ಕಾಫಿ. ಅಯ್ಯೋ, ನನಗಂತೂ ನೋಡಿ ಬೇಜಾರಾಯಿತು. ಬೆಳಗ್ಗೆ ತಾನೇ ಚೆನ್ನಾಗಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದೆ. ಆ್ಯಂಡ್ ಏನಂದರೆ ಅಲ್ಲಿ ಮುಂದೆ ಇದ್ದಾಗ ಹಾಲು ಚೆಲ್ಲಲ್ಲ, ಈ ಥರ ಏನೂ ಆಗಲ್ಲ. ಮುಂದೆ ನಿಂತಿದ್ದಾಗ ಹಾಗೇ ಇರುತ್ತೆ, ಮೇಲೆ ಉಕ್ಕೋದೇ ಇಲ್ಲ. ಆಮೇಲೆ ನಾವು ಸೈಡ್ಗೆ ಒಂಚೂರು ಹೋದರೆ ಸಾಕಪ್ಪ, ಈ ಥರ ಎಲ್ಲ ಅವಾಂತರ ಆಗುತ್ತೆ. ಒಂದಕ್ಕೆ 2 ಕೆಲಸ ಕೊಡುತ್ತೆ. ನಾನು ಅಲ್ಲೇ ಒರೆಸ್ಕೊಂಡ್ಬಿಟ್ಟೆ, ಯಾಕಂದರೆ ಮತ್ತೆ ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ, ಅದು ಡ್ರೈ ಆಗಿಬಿಟ್ರೆ ಮತ್ತೆ ತೊಳೆಯೋದಕ್ಕೆ ಹಿಂಸೆ ಆಗುತ್ತೆ ಅಂಥೇಳಿ ಅಲ್ಲೇ ಒರೆಸ್ಕೊಂಡೆ ಬಿಸಿ ಇರುವಾಗಲೇ. ಜೊತೆಗೆ ಇವಾಗ ಸ್ವಲ್ಪ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂಥೇಳಿ ಉಪ್ಸಾರು ಮಾಡ್ತಾಯಿದ್ದೀನಿ. ಯಶುಗೆ ಉಪ್ಸಾರೇ ಬೇಕು ಅಂತ ಹೇಳಿದ್ರು. ಇದು ಆಲ್ರೆಡಿ 2 ಸಲ ಮಾಡಿದ್ದಾಯಿತು, ಹೋಗಲಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿದ ಸ್ವಲ್ಪ ಗೊಜ್ಜು ಅಥವಾ ಹುಳಿ ಸಾರು ಏನಾದರೂ ಮಾಡ್ಕೊಬೇಕು. ನಾನು ಇನ್ನೂ ಒಗ್ಗರಣೆ ಹಾಕಿನೇ ಮಾಡೋದು ನಮ್ಮ ಸೈಡ್ ಇದನ್ನು. ಕೆಲವರು ಹಾಗೇ ನೀರಿಗೆ ಹಾಕಿ ಬೇಯಿಸ್ತಾರಂತೆ, ಅದು ಅಷ್ಟು ಟೇಸ್ಟಿಯಾಗಿರಲ್ಲ. ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ನಾನು ಬೋಂಡ ಕರೆದಿರ್ತೀನಲ್ವ, ಆ ಎಣ್ಣೆನ ನಾನು ಮತ್ತೆ ಡೀಪ್ ಫ್ರೈ ಏನು ಮಾಡೋಕ್ಕೆ ಹೋಗಲ್ಲ. ಅದನ್ನು ಬಾಣಲಿಲಿ ಹಾಗೆ ಬಿಟ್ಟಿರ್ತೀನಿ, ಇಲ್ಲ ಲೋಟಕ್ಕೆ ಹಾಕಿಟ್ಟಿರ್ತೀನಿ. ಈ ಥರ ನಾವು ಒಗ್ಗರಣೆಗೆ ಹಾಕ್ಕೊಂಡಾಗ, ಪಲಾವ್ಗೂ ಅಥವಾ ಸಾಂಬಾರ್ಗೂ ಒಗ್ಗರಣೆಗೆ ಹಾಕ್ಕೊಂಡಾಗ ಅದನ್ನೇ ಹಾಕ್ಕೊಂಡು ಖಾಲಿ ಮಾಡಿಬಿಡ್ತೀವಿ. ಪದೇ ಪದೇ ಡೀಪ್ ಫ್ರೈ ಮಾಡಬಾರ್ದು, ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಅದೇ ಥರನೇ ಮಾಡ್ತೀನಿ. ಯಶು ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಹೊರಡ್ತಾ ಇದ್ರು. ಅಷ್ಟರಲ್ಲಿ ಲಿರಿಷನ್ದು ಸ್ನಾನ ಎಲ್ಲ ಆಗಿತ್ತು. ಬಂದಿದ್ಲು ಅಮ್ಮನ ಮನೆಯಿಂದ. ನೋಡಿದ್ರೆ ಅವಳು ಹೊರಗಡೆ ಹೋಗದೇ ಇರೋ ಥರ ಈ ಥರ ಕೂತಿದ್ದಾಳೆ. ತುಂಬಾ ತುಂಟಿ ಅವಳು. ಇದೇ ಥರನೇ ಕುತ್ಕೋಬೇಕು, ನಾನು ಹೀಗೆ ಇರಬೇಕು ಅಂಥೇಳಿ ಅದೇ ಥರನೇ ಕುತ್ಕೋತಾಳೆ ಈಗೀಗ. ಆ್ಯಂಡ್ ಅವ್ರನ್ನ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ ಅವಳು ಆ ಥರ. ಊಟ ಮಾಡಬೇಕಾದ್ರೆ ತುಂಬಾ ಹಠ ಮಾಡ್ತಾಳಪ್ಪ. ನನಗೆ ತುಂಬ ರಿಸ್ಕ್ ಅಂತ ಹೇಳಿದ್ರೆ. ಸೊ ಕೊನೆಗೂ ಹಾಕ್ಸ್ಕೊಳ್ಳೋದು ಇಲ್ಲ, ಒಂದಷ್ಟು ಮಾತಾಡಿ ಏನೇನೋ ಹೇಳಿ ಆಮೇಲೆ ಹಾಕಿಸ್ಕೋತಾಳೆ. ಏನಿವೆ ಇದಾಯಿತು ಅವಳಿಗೆ ತಿನ್ನಿಸಿ. ಆಮೇಲೆ ನನಗೆ ಸ್ವಲ್ಪ ಬೆಂಡೆಕಾಯಿ ಗೊಜ್ಜಿತ್ತು ಬೆಳಗ್ಗೆ, ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಮೊಳಕೆ ಕಾಳು, ರೈಸ್, ಇದಾಗಿತ್ತು ನನ್ನ ಇವತ್ತಿನ ಡಿನ್ನರ್. ಹಾಗೆ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಕ್ಯಾಲ್ಶಿಯಂ ಐರನ್ ಜೊತೆಗೆ ಒಂದು ಎಕ್ಸ್ಟ್ರಾ ಡಾಕ್ಟರ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅಂದರೆ ಮಿಸ್ಕ್ಯಾರೇಜ್ ಏನು ಆಗಬಾರ್ದು ಅನ್ನೋ ಥರ. ಅದನ್ನು ನಾನು ದಿನ ತೊಗೊಳ್ತೀನಿ. ಸೊ ಅದನ್ನೆಲ್ಲ ತೊಗೊಂಡು ಹಾಲನ್ನ ಬಿಸಿ ಮಾಡ್ತಾಯಿದ್ದೀನಿ. ನಾನು ನೈಟ್ ಟೈಮ್ ಹಾಲು ಕುಡಿತೀನಿ, ಸಾಧ್ಯ ಆದಷ್ಟು ದಿನ ಎಲ್ಲ ಕುಡಿತೀನಿ. ಯಾವಾಗಾದರೂ ಸ್ವಲ್ಪ ಊಟ ಜಾಸ್ತಿ ಆಯಿತು ಅಂದಾಗ ಮಾತ್ರ ಸ್ಕಿಪ್ ಮಾಡಿಬಿಡ್ತೀನಿ. ಸೊ ಹಾಲೆಲ್ಲ ಬಿಸಿ ಮಾಡ್ತಾಯಿದ್ದೀನಿ ಇವಾಗ. ಹಾಲು ಬಿಸಿ ಆದ ತಕ್ಷಣ ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿನೇ ಬಿಸಿ ಇರುತ್ತೆ. ಹಾಗಾಗಿ ಸ್ವಲ್ಪ ಪಾತ್ರೆಗಳಿತ್ತು, ಅದೆಲ್ಲ ವಾಶ್ ಮಾಡಿಬಿಡೋಣ ಎಷ್ಟಾಗುತ್ತೆ ಅಷ್ಟು ಅಂಥೇಳಿ ಪಾತ್ರೆ ಎಲ್ಲ ವಾಶ್ ಮಾಡಿದೆ. ಎಲ್ಲನೂ ತೊಳೆಯೋ ಅಷ್ಟರಲ್ಲಿ ಹಾಲು ಸ್ವಲ್ಪ ತಣ್ಣಗಾಗೇ ಬಿಟ್ಟಿತ್ತು. ಅಂದರೆ ಬಿಸಿ ಇತ್ತು, ತುಂಬ ಬಿಸಿ ಇರಲಿಲ್ಲ. ಸೊ ಇದೆಲ್ಲ ಮಾಡೋಷ್ಟರಲ್ಲಿ ಒಂದಷ್ಟೊತ್ತಾಯಿತು.
ನನಗಂತೂ ಅಡುಗೆ ಮನೆ ಸ್ವಲ್ಪ ನೀಟಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಅಂತಲ್ಲ, ಎಲ್ರಿಗೂ ಹಾಗೇ. ಜೊತೆಗೆ ಕೆಲವರು ಬೆಳಿಗ್ಗೆ ಎದ್ದು ಮಾಡ್ಕೊಳ್ತಾರೆ, ಕೆಲವರು ನಮ್ಮ ಥರ ನೈಟ್ ಟೈಮ್ ಈ ಥರ ಎಲ್ಲ ಕ್ಲೀನ್ ಮಾಡ್ತಾರೆ. ಅಂದರೆ ಅದೇನೋ ಲಕ್ಷ್ಮಿ ಬರ್ತಾಳೆ ನೈಟ್ ಟೈಮ್ ಅಂತ ಹೇಳ್ತಾರೆ. ಅದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಬಟ್ ನನಗೆ ನೈಟ್ ಟೈಮೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಮನೇನ ಬೆಳಿಗ್ಗೆ ಎದ್ದು ಬಂದು ಮತ್ತೆ ಅಡುಗೆ ಮಾಡೋದಕ್ಕೆ ಅಥವಾ ತಿಂಡಿ ಪ್ರಿಪೇರ್ ಮಾಡೋದಕ್ಕೆ ಇರ್ಬೋದು, ಒಂಥರ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೆಳಿಗ್ಗೆನೂ ಗಲೀಜೆಲ್ಲ ಇದ್ದರೆ ಅದನ್ನೆಲ್ಲ ಮಾಡಿ ತಿಂಡಿ ಎಲ್ಲ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ನೈಟ್ ಟೈಮೇ ಎಲ್ಲ ಜಾಸ್ತಿ ಕ್ಲೀನ್ ಮಾಡ್ಕೊಳ್ತೀನಿ. ಸ್ವಲ್ಪ ಹಾಲೆಲ್ಲ ಕುಡ್ದು ಮಲ್ಕೊಳ್ಳೋದು ನಾನು 11 ಆಗಿತ್ತು. ಸೊ ಸ್ವಲ್ಪ ಹೊತ್ತು ನನ್ನ ದಿನ ಇಷ್ಟೊತ್ತೇ ಆಗಿಬಿಡುತ್ತೆ ಮಲ್ಕೊಳ್ಳೋದು, 11 ಗಂಟೆ 11:30 ಆಗಿಬಿಡುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.